ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೇಕಪ್ನ ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹೇಳ್ತಾ ಇರ್ತೀರ, ನೀವು ಅಷ್ಟೊಂದು ಮೇಕಪ್ ಎಲ್ಲ ಹಾಕ್ತೀರಾ ಅಲ್ವಾ, ಪಿಂಪಲ್ಸ್ ಆಗೋದಿಲ್ವಾ ಅಂತ. ಇಲ್ಲ, ಆ್ಯಕ್ಚುಲಿ ನೀವು ಮೇಕಪ್ನ ಹಾಕೋದ್ರಿಂದ ಪಿಂಪಲ್ಸ್ ಆಗೋದಿಲ್ಲ, ನೀವು ಎಕ್ಸ್ಪೈರ್ಡ್ ಆಗಿರುವಂಥ ಮೇಕಪ್ನ ಹಾಕೋದ್ರಿಂದ ಆಗ್ಬೋದು. ಆ ಮೇಕಪ್ ಏನಿದೆ ಅದನ್ನ ನೀಟಾಗಿ ರಿಮೂವ್ ಮಾಡಿಲ್ಲ ಅಂದರೆ ನಿಮಗೆ ಪಿಂಪಲ್ಸ್ ಆಗೋ ಚಾನ್ಸಸ್ ಖಂಡಿತ ಇದೆ. ನಾನಿಲ್ಲಿ ಜಾನ್ಸನ್ಸ್ ಬೇಬಿ ಅವರ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಮೇಕಪ್ನ ಈಸಿಯಾಗಿ ಮೆಲ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ತರ ಮೇಕಪ್ ರಿಮೂವ್ ಮಾಡೋದಕ್ಕೆ ಸಿಗತ್ತೆ. ಇದನ್ನ ನೀವು ಯೂಸ್ ಮಾಡಿಬಿಟ್ಟು ಈಸಿಯಾಗಿ ನಿಮ್ಮ ಮೇಕಪ್ ನ ರಿಮೂವ್ ಮಾಡಬಹುದು. ಇಲ್ಲಿ ಸೆಟಫಿಲ್ ಅವರ ಕ್ಲಿನ್ಸರ್ ನ ತಗೊಂಡಿದ್ದೀನಿ. ನೀವು ನೋಡ್ಬೋದು ಮೇಕಪ್ ಕ್ಲೀನ್ ಆಗಿ ಹೋಗಿದೆ. ಜಸ್ಟ್ ಜಾನ್ಸನ್ಸ್ ಬೇಬಿ ಆಯಿಲ್ನ ಯೂಸ್ ಮಾಡಿ ಮೇಕಪ್ನ ಮೆಲ್ಟ್ ಮಾಡಿ, ಅದಾದಮೇಲೆ ಈ ಥರ ಒಂದು ಪಫ್ನ ತೊಗೊಂಡು ನೀಟಾಗಿ ಮೇಕಪ್ನ ರಿಮೂವ್ ಮಾಡಿ, ಅದಾದಮೇಲೆ ಸೆಟಫಿಲ್ ಅನ್ನ ಡ್ರೈ ಹ್ಯಾಂಡ್ಸ್ಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ, ಅಂದ್ರೇ ಮೇಕಪ್ ಹೋಗುತ್ತೆ. ಈ ಥರ ಪೂರ್ತಿ ಮೇಕಪ್ ಹೋದ್ಮೇಲೆ ಒನ್ಸ್ ನೀವು ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಸೆಟಫಿಲ್ ಎಗೇನ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮೇಕಪ್ ಕ್ಲೀನ್ ಆಗಿ ಹೋಗುತ್ತೆ, ನಿಮ್ಮ ಸ್ಕಿನ್ ಮತ್ತೆ ಕ್ಲಿಯರ್ ಆಗಿ ಉಳಿಯುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಅಂಡ್ ಆಲ್ಸೋ ನೀವು ನನ್ನ ಫಾಲೋ ಮಾಡಿಲ್ಲ ಅಂದ್ರೆ ಬೇಗ ಫಾಲೋ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬೈ.